ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಆಂಡಾಳ್ಗೊಂಡೆನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಹಾಗೆ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಆಂಡಾಳ್ಗೊಂಡೆ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಮೊದಲನೇದಾಗಿ ಆಂಡಾಳ್ಗೊಂಡೆ ಮಾಡೋದಕ್ಕೆ ಇದು ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಅಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಇಂಚು ಅಗಲ, ಹಾಗೆ ಒಂದು ಅರ್ಧ ಮಾರಷ್ಟು ಉದ್ದ ತಗೊಂಡಿದ್ದೀನಿ. ಹಾಗೇನೆ ಸ್ಟೋನ್ ಲೇಸು, ಹಾಗೇನೆ ಪ್ಲೇನ್ ಗೋಲ್ಡ್ ಲೇಸ್ ಬರುತ್ತೆ, ಆ ಲೇಸ್ ಅನ್ನ ತಗೊಳ್ಳಿ. ಹಾಗೆ ಫ್ಯಾಬ್ರಿಕ್ ಗ್ಲೂ, ಹಾಗೆ ಗ್ಲೂ ಗನ್ ಬೇಕಾಗುತ್ತೆ ಇದಕ್ಕೆ. ಹಾಗೆ ನಾನು ಇಲ್ಲಿ ಒಂದು ಮಣಿ ಸರವನ್ನ ತಗೊಂಡಿದ್ದೀನಿ. ಇಷ್ಟನ್ನ ಯೂಸ್ ಮಾಡ್ಕೊಂಡು, ಹಾಗೆ ವೆಲ್ವೆಟ್ ಕ್ಲಾತ್ ಅನ್ನ ತಗೊಂಡು ಆಂಡಾಳ್ಗೊಂಡೆನ ಈಸಿಯಾಗಿ ಮನೆಯಲ್ಲಿಯೇ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ಸಿಂಬಿನ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಜನಕ್ಕೆ ಸಿಂಬಿ ಅಂದ್ರೆ ಗೊತ್ತಾಗಲ್ಲ. ಇಲ್ಲಿ ನಾನು ಸ್ಟಾರ್ಟಿಂಗ್ ಇಂದ ನೀವು ವಿಡಿಯೋ ನೋಡಿದ್ರೆ ಕೈಗೆ ಸುತ್ಕೊಂಡು ಫುಲ್ ಸುತ್ಕೊಂತ ಬಂದು ಈಗ ದಾರದಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡ್ರೆ ಅದೊಂದು ಸಿಂಬಿ ಆಗುತ್ತೆ. ನೀವು ಇದನ್ನ ಸಿಂಬಿ ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ನಿಮಗೆ ಹೇರ್ದು ಬನ್ಸ್ ಸಿಗುತ್ತೆ, ಅದನ್ನು ತಗೊಂಡು ನೀವು ಯೂಸ್ ಮಾಡ್ಕೋಬಹುದು. 2 ಸೈಜ್ದು, ಒಂದು ಬಿಗ್ ಸೈಜ್ದು, ಒಂದು ಸ್ಮಾಲ್ ಸೈಜು ತಗೊಂಡ್ರೆ ಆಗುತ್ತೆ. ನಾನು ಇದನ್ನೇ ಮನೆಯಲ್ಲೇ ಮಾಡ್ಕೋಬೋದಲ್ಲ, ಪಾಲಿಸ್ಟರ್ ಕ್ಲಾತ್ ಇತ್ತು, ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಈಗ ಒಂದು 3 ಇಂಚು ಅಗಲ, ಒಂದು ಅರ್ಧ ಮಾರಷ್ಟು ಉದ್ದದಷ್ಟು ಬ್ಲ್ಯಾಕ್ ವೆಲ್ವೆಟ್ ಕ್ಲಾತ್ ಅನ್ನ ಆ ಸಿಂಬಿಗೆ ಸುತ್ಕೋತಾ ಹೋಗ್ತಿದ್ದೀನಿ. ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಸುತ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ಸುತ್ಕೊಂಡ್ರೆ ನಾವು ಒಳಗಡೆ ಯೂಸ್ ಮಾಡಿರೋ ಕ್ಲಾತ್ ಕಾಣಿಸೋದಿಲ್ಲ, ನೀಟಾಗಿ ಕವರ್ ಆಗುತ್ತೆ. ನಾವು ಇದರಲ್ಲಿ ಫಿನಿಶಿಂಗ್ ಕೊಡಲೇಬೇಕಂತ ಏನಿಲ್ಲ, ಯಾಕೆಂದರೆ ನಾವು ಇದ್ರ ಮೇಲ್ಗಡೆ ಲೇಸನ್ನು ಕೂಡ ಹಾಕ್ತೀವಿ. ಹಾಗಾಗಿ ನೀಟಾಗಿ ನೀವು ಸುತ್ಕೊಳ್ಳಿ. ಅದು ಒಳಗಡೆ ಇರೋ ಬಟ್ಟೆ ಕಾಣದೇ ಇರೋ ಹಾಗೆ ನೀಟಾಗಿ ಸುತ್ಕೊಂಡ್ರೆ ನೀಟಾಗಿ ಬನ್ನು ರೆಡಿ ಆಗುತ್ತೆ. ನೀವು ಬನ್ನನ್ನು ಇಷ್ಟೊಂದು ಕಷ್ಟಪಟ್ಟು ಮಾಡಬೇಕಾ ಅನ್ನೋರು ಬನ್ನೇ ಸಿಗುತ್ತೆ, 20-30 ರುಪೀಸ್ಗೆಲ್ಲ ಬನ್ ಸಿಗುತ್ತೆ. ಅದಕ್ಕೆ ನೀವು ವೆಲ್ವೆಟ್ ಕ್ಲಾತನ್ನು ಈ ಥರ ರ್ಯಾಪ್ ಮಾಡಿ ಆಮೇಲೆ ಲೇಸನ್ನು ಹಾಕೋದು. ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ, ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನಾನು ವೆಲ್ವೆಟ್ ಕ್ಲಾತ್ನ ರ್ಯಾಪ್ ಮಾಡಾದ್ಮೇಲೆ ನೀವು ಎಡ್ಜಸ್ ಅದು ಬಿಟ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಅದು ಕಾಣದೇ ಇರೋ ಹಾಗೆ ಈ ಥರ ಗೋಲ್ಡ್ ಕಲರ್ ಲೇಸನ್ನು, ಇದೇ ಡಿಸೈನ್ ಆಗಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನಲ್ಲಿ ನಾನು ತೋರಿಸಿರೋ ಹಾಗೆ ನೀಟಾಗಿ ಸುತ್ಕೊತಾ ಬನ್ನಿ. ನೀವು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡೋದಕ್ಕಿಂತ ಗ್ಲೂ ಗನ್ನಲ್ಲಿ ಹಾಕಿದ್ರೆ ಬೇಗನೆ ಅಂಟ್ಕೊಳ್ಳುತ್ತೆ ಮತ್ತು ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಹಾಗೆ ಆಂಡಾಳ್ಗೊಂಡೆಯಲ್ಲಿ ಮೇಲ್ಗಡೆ ಒಂದು ಬಾಲ್ ರೀತಿಯಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ಒಂದು 6 ಇಂಚ್ ಅಗಲ, 6 ಇಂಚು ಉದ್ದದಷ್ಟು ಒಂದು ಬಟ್ಟೆಯನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲೇ ಈ ಥರ ಹತ್ತಿ ಇತ್ತು, ಅದನ್ನೇ ತುಂಬ್ಕೊಂಡಿದ್ದೀನಿ. ತುಂಬಿಕೊಂಡು ಈಗ ದಾರದಿಂದ ರ್ಯಾಪ್ ಮಾಡ್ತಾಯಿದ್ದೀನಿ. ಅದೊಂದು ಬಾಲ್ ರೀತಿಯಲ್ಲಿ ಆಗಬೇಕು. ನಿಮಗೆ ಈ ಥರ ಬಾಲ್ ಥರ ಆಗಲಿಲ್ಲ ಅಂದರೆ ನಿಮ್ಮ ಮನೇಲಿ ಪುಟಾಣಿದು ಯಾವುದಾದ್ರೂ ಬಾಲ್ ಇದ್ದರೂ ಕೂಡ, ಇಲ್ಲ ಶಾಪಿಂದ ಬಾಲ್ ತಂದು ಕೂಡ ಹಾಕ್ಕೊಂಡು ರ್ಯಾಪ್ ಮಾಡಿಕೊಂಡ್ರೆ ಇನ್ನೂ ರೌಂಡ್ ಶೇಪಲ್ಲಿ ಬರುತ್ತೆ. ಈಗ ಇದೊಂದು ಮಣಿ ಸರನ ತೊಗೊಂಡಿದ್ದೀನಿ. 20-30 ರುಪೀಸ್ಗೆಲ್ಲ ನಿಮಗೊಂದು ಮಣಿ ಸರ ಸಿಗುತ್ತೆ. ಇಲ್ಲ ನಿಮ್ಮ ಮನೆಯಲ್ಲೇ ಮಣಿ ಸರ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಒಂದು 3.5 ಇಂಚು ಬರೋ ಹಾಗೆ 3 ಪೋಣಿಸ್ಕೋಬೇಕು ನೀವು. ನಾನು ಇಲ್ಲಿ ನಾಟಾಕಿ ಇಟ್ಕೊಂಡಿದ್ದೀನಲ್ಲ, ಅದರೊಳಗಿಂದ ಸೂಜಿ ತೂರಿಸಿ ಈಗ ಮಣಿಗಳನ್ನು ಪೋಣಿಸ್ಕೋತಾ ಇದ್ದೀನಿ. ಮಣಿಗಳನ್ನು ಪೋಣಿಸ್ಕೊಂಡು ಒಂದು ಮಣಿಗೆ ಬಿಟ್ಟು ಮತ್ತೆ ರಿವರ್ಸ್ ಹಾಕಿ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಲಾಕ್ ಆಗುತ್ತೆ. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾವು ಬನ್ ಹತ್ರ ಸ್ವಲ್ಪ ಒಂದು ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಯಾಕಂದರೆ ನಾವು ಅಲ್ಲಿ ಡಿಸೈನ್ ಮಾಡಬೇಕು. ಮುಂದೆ ಹೇಗೆ ಡಿಸೈನ್ ಮಾಡ್ತೀನಿ ಅನ್ನೋದು ನೀವು ನೋಡ್ತಾ ಹೋಗ್ಬೋದು. Hold me close till I get up, time is barely on our side.
The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll ಮಣಿ ಎಲ್ಲ ಪೋಣಿಸಿದ್ಮೇಲೆ ಈ ಥರ ನಿಮಗೆ ಸಿಗುತ್ತೆ. 20-30 ರುಪೀಸ್ ಎಲ್ಲ ಕೊಟ್ಟರೆ ಒಂದು ಸ್ಟೋನ್ ಇರೋದು ಪ್ಯಾಚ್ ವರ್ಕ್ ಅಂತ ಕೇಳಿದ್ರೆ ಕೊಡ್ತಾರೆ. ಇದನ್ನು ನೀವು ಮನೇಲೂ ಕೂಡ ಮಾಡ್ಕೋಬೋದು. ಅದನ್ನು ಅಂಟಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಇಂಚಷ್ಟು ದಾರ ಎಕ್ಸ್ಟ್ರಾ ಬಿಟ್ಕೊಂಡಿರೋದು. ಈಗ ಗ್ಲೂ ಗನ್ನನ್ನು ಹಾಕ್ಕೊಂಡು ಮೇಲ್ಗಡೆ ಬನ್ನನ್ನು ಈ ಬನ್ನಿಗೆ ಇಟ್ಕೊಂಡು ಅಂಟಿಸ್ಕೋತಾ ಇದ್ದೀನಿ. 2 ಸ್ಟೆಪ್ಪು ಆಗುತ್ತೆ. ಮುಂದೆ ಏನೆಲ್ಲ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗಿ. we'll go, through the wastelands, through the highways, and on we'll go. ಮೊದಲು ನಾನು ಬನ್ ಮಾಡ್ಕೊಂಡಲ್ಲ, ಅದೇ ರೀತಿಯಾಗಿ ಇನ್ನೊಂದು ದೊಡ್ಡ ಸೈಜ್ದು ಬನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕೂಡ ಸ್ಟೋನಿಂದ ಲೇಸನ್ನು ಹಾಕಿ ಕವರ್ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆ ಗೋಲ್ಡ್ ಲೇಸಿಂದ ಕವರ್ ಮಾಡಿದ್ದೆ, ಇದನ್ನು ಸ್ಟೋನ್ ಲೇಸಿಂದ ಕವರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೇಲ್ಗಡೆದು ಬನ್ ಮಾಡ್ಕೊಂಡಿದ್ನಲ್ಲ, ಆ ಬನ್ನಿಗೂ ಕೂಡ ಈ ಸ್ಟೋನ್ ಲೇಸಿಂದನೇ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನೋಡಿದ್ದೀರಾ? ಹಾಗೆ ಈ ದೊಡ್ಡ ಬನ್ನಿಗೂ ಕೂಡ ಸ್ಟೋನ್ ಲೇಸಿಂದ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಮುಖವಾಡಕ್ಕೆ ಹಾಕಿದಾಗ, ಲಕ್ಷ್ಮಿಯನ್ನು ಕೂರಿಸಿದಾಗ ಆಂಡಾಳ್ಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನೀವು ಇದನ್ನು ಶಾಪಲ್ಲಿ ತೊಗೊಳ್ಬೇಕು ಅಂದರೆ ಮಿನಿಮಮ್ 600 to 800 ರುಪೀಸ್ ಕೊಡಬೇಕು. ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ನಾನು ಇದನ್ನು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. ರೆಡಿಯಾಗಿರೋ 3ನೇ ಬನ್ನನ್ನು 2ನೇ ಬನ್ನಿಗೆ ಇಟ್ಟು ಅಂಟಿಸ್ಕೊಂಡಿದ್ದೀನಿ. ಗ್ಲೂ ಗನ್ನನ್ನು ಹಾಕಿ ಅಂಟಿಸ್ಕೊಂಡ್ರೆ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ, ಬಿದೋಗೋದಿಲ್ಲ. ನೀವು ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿದ್ರೆ ಬಿದೋಗೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇದ್ದೀರಾ 3 ಸ್ಟೆಪ್ಪಲ್ಲಿ ಆಂಡಾಳ್ಗೊಂಡೆನ ಹೇಗೆಲ್ಲ ಮಾಡಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಈ ವಿಡಿಯೋದಲ್ಲಿ ನಾನು ಆಂಡಾಳ್ಗೊಂಡೆನ ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡಿಕೊಂಡು ಬಂದಿದ್ದೀರಾ. 3 ಸ್ಟೆಪ್ಪಲ್ಲಿ ಆಂಡಾಳ್ಗೊಂಡೆನ ಮಾಡಿದ್ದೀನಿ. ಹಾಗೆ ಇದು ಬಂಚ್ ಕೂಡ ಹಾಕಿದ್ದೀನಿ. ಇಲ್ಲಿ ಕೂಡ ಅಲಂಕಾರ ಮಾಡಿದ್ದೀನಿ. ಕಡಿಮೆ ಖರ್ಚಲ್ಲಿ ಮಾಡಿದ್ದೀನಿ. ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ. 3 ಸ್ಟೆಪ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಮುಖವಾಡಕ್ಕೆ ಕೂಡ ಹಾಕಿ ಮುಂದಿನ ವಿಡಿಯೋಸಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.